ಕರ್ಕೊಂಡ್ ಬರ್ತೀನಿ ತಡಿಯವ. ಊಟ ಮಾಡಕ್ ಟೈಮ್ 1 ಗಂಟೆ ಆಗಕ್ ಬಂದೈತೆ. ಊಟ ಮಾಡೋದ್ ಗೊತ್ತಿಲ್ಲ ಏನಿಲ್ಲ, ಬರೀ ಆಟ ಆಟ. ಒಂದ್ ಸೂಟಿ ಬಿದ್ದಾಗಿಂದ ಹೊಟ್ಟೆಗೆ ಸರಿಯಾಗಿ ಊಟ ಮಾಡತಿಲ್ಲ ನೋಡಿ ಹುಡುಗರು. ಅತ್ತೆ ಎಲ್ಲ ಹೋಗತ್ತೀರಿ? ಎಲ್ಲಿಲ್ಲ, ಇಲ್ಲ ಲಕ್ಷ್ಮಿ ಮನೆತಾಗ ಹೋಗಿ ಬರ್ತೀನಿ ತಡಿಯವ. ಹೋಗಿ ಪುಟ್ಟಿ ಗುಂಡನ್ ಕರ್ಕೊಂಡ್ ಬರ್ತೀನಿ. ಮತ್ತೆ ಅವ್ರ ದಾರಿಕಾದ್ರ ಸಂಜೆ 4 ಗಂಟೆ ಆದ್ರೂ ಬರೋದಿಲ್ಲ ಅವ್ರು. ಬರ್ತಾರ ಬರ್ರಿ ಅವ್ರ. ಈ ಬಿಸ್ಲಾಗ ಎಲ್ಲಿಗೆ ಹೋಗ್ತೀರಿ ಅವ್ರು ಕರೆಯಾಕ? ದಿನಾಲು ಕರೆಯಾಕ ಹೋಗದ್ರ ಮತ್ತೆ ಕರೆಯಾಕ ಬರ್ತಾರ ಬಿಡು ಅನ್ಕೊಂಡ್ ಸುಮ್ನಾಗ್ತಾರಿ ಅವ್ರು. ಅವ್ರಾಗ ಅವ್ರ ಬರ್ಲಿ ಬರ್ರಿ ನೀವು. ಏ ಅವ್ರು ಬರ್ಲಿ ಅಂತ ಸುಮ್ನಾದ್ರ 4-5 ಗಂಟೆ ಬರ್ತಾರ ನೋಡೋರು. ಹುಡುಗರಿಗೆ ಗೊತ್ತಾಗೋದಿಲ್ಲ. ಆಟಕ್ಕೆ ಹಚ್ಚಿದ್ರೆ ಎಲ್ಲಾ ಹುಡುಗರು ಸೇರ್ಕೊಂಡು ಮತ್ತೆ ಆಟ ಆಡತಾರಲ್ಲಿ. ಅಂಗಡಿಯಿಂದ ಅವು ಇವು ತಂದು ತಿಂದಿರ್ತಾರೆ. ಮತ್ತೆ ಹೊಟ್ಟೆ ಎಲ್ಲಿಂದ ಹಸ್ತಿರ್ತೈತೆ ಹೇಳಿ. ಸ್ವಲ್ಪ ಬಂದು ಬೇಕಾದ್ರೆ ಮತ್ತೆ ಆಟ ಆಡಕ್ ಹೋಗ್ಲಿ. ಇನ್ನೇನು ಮತ್ತೆ ಶಾಲೆ ಚಾಲು ಆದ್ರೆ ಎಲ್ಲಿ ಹೋಗ್ತಾರೆ ಹೇಳಿ? ಶಾಲೆಯಿಂದ ಬರೋದು ಮನ್ಯಾಗ ಮತ್ತೆ ಬರ್ಕೊಂತ ಕುಂದ್ರೋದು ಇದು ಆಕೈತೆ. ಆಗ್ಲಿ ಬಿಡು ಅಂತ ನಾನು ಗಪ್ಪಿದ್ದೀನಿ. ಆದ್ರೆ ದಿನಾಲು ಇವ್ರು ಊಟ ಮಾಡೋದು ಗೊತ್ತಿಲ್ಲ ಏನಿಲ್ಲ. ಹಂಗ ಆಡಿದ್ರೆ ಹೆಂಗೆ ಹೇಳಿ? ಅದಕ್ಕೆ ಬ್ಯಾಡ ಅನ್ನಿರಿ. ಅವ್ರಾಗ ಅವ್ರು ಹೊಟ್ಟೆ ಹಸ್ಕೊಂಡು ಬರ್ಲಿ, ಗಪ್ಪಿರಿ ಊಟ ಮಾಡ್ಲಿ. ನೀವು ದಿನಾಲು ಕರೆಯಾಕ ಹೋದ್ರೆ ಮತ್ತೆ ಅಜ್ಜಿ ಕರೆಯಾಕ ಬರ್ತೈತ್ ಬಿಡು ಅನ್ಕೊಂಡು ಹಂಗ ಮಾಡ್ತಾರೆ ಅವ್ರು. ಆಗ್ತೈತೆ ಬಿಟ್ಟೊಂದು ಊಟ ಮಾಡಕ್ಕಾಗಲ್ಲವ. ಮತ್ತೆ ಹುಡುಗರಿಗೆ ಬಿಟ್ಟು ಊಟ ಮಾಡಿದ್ರೆ ಏನೋ ಒಂಥರ ತಳಮಳ ಆದಂಗೆ ಆಕೈತೆ. ಊಟ ಮಾಡೋದ್ರೆ ನಾವು ಊಟ ಮಾಡಿ ಒಂದು ನೆಮ್ಮದಿಯಿಂದ ಮಕ್ಕೋಬಹುದಂತ ನಾನು. ರಾಜು ಎದ್ದಿಲ್ಲ ಇನ್ನು? ಇಲ್ರಿ ಎದ್ದಿಲ್ಲ, ಮಕ್ಕೊಂಡಿದ್ದಾರಿ. ಮಕ್ಕೊಂಡಿದ್ದಾನೆ. ಮಕ್ಕೊಳಿಗಪ್ಪಿರವ. ಇವತ್ತ ನೋಡಿ ಇರೋದವ್ನ ಮನ್ಯಾಗ 2-3 ದಿನ ಆತು. ಪಟ್ನದಿಂದ ಹೊಲದಿಂದ ಆ ಕಡೆ ಈ ಕಡೆ ಅಡ್ಡಾಡಿನ ಸುಸ್ತಾಗೈತವನಿಗೆ. ಆರಾಮಾಗಿ ಮಕ್ಕೊಳ್ಳಿ. ಅವನು 2:30 ಹಂಗೆ ಊಟ ಮಾಡಿದ್ರೆ ಆಕೆ ತಗೋ. ನಂಗೂ ಏನು ಹೊಟ್ಟೆ ಹಸ್ತಿಲ್ಲ. ಈಗ 10-10:30 ರೊಟ್ಟಿ ತಿಂದಿನವ. ಏನು ಮತ್ತೆ ಹುಡುಗರು ಊಟ ಮಾಡೋದ್ರ ಆಟ ಆಡ್ತಾರಂತ ಕರ್ಕೊಂಡು ಬರಕ್ಕೆ ಹೋಗ್ತೀನಿ ಅನ್ನತ್ತಿದ್ನಿ. ಸುಶೀಲ ಮನೆತಾಗ ಹೋಗಿ ಬದ್ನೆಕಾಯಿ ಬೀಜಕ್ಕೆ ಇಡಂತ ಹೇಳಿದ್ನಿ. ಅದಾದ್ರೆ ಹೋಗಿಸ್ಕೊಂಡು ಬರ್ತೀನಿ ತಡಿ. ಆಟ ಆಡ್ಕೊಂತ ಮತ್ತೆ ಎಲ್ಲಿ ಇದು ಮಾಡೋದು. ನೀನು ಮಕ್ಕೋತಿ ಅಂದ್ರೆ ಮಕ್ಕೋ. ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಆಗೈತಲ್ಲ ಈಗ? ಎಲ್ಲ ಆಗೈತ್ರಿ. 1-4 ಭಾಂಡೆ ಅಷ್ಟೇ ಇದಾವ, ತಿಕ್ಕೊಂಡು ಬರ್ತೀನಿ ನಾನು. ಹೋಗ್ಬರ್ರಿ ಹೋಗ್ರಿ. ಎಲ್ಲಿ 4 ಭಾಂಡೆ ತಿಕ್ಕೊಂತ ಆಗ್ಲೆಲ್ಲ ಹೋಗಿವ ಹಿತ್ತಲ್ ಕಡೆಗೆ. ಮೊನ್ನೆ ಬಂದಾಗಿಂದ ಬಾಗ್ಲು ಹಾಕ ಇರವ. ಅದು ಹಿತ್ತಲ್ ಕಡೆ ಹೋಗಕ್ಕೆ ಹೋಗ್ಬೇಡ ನೀನು. ಒಂದೇ ಸಲ ತೊಳೆದ್ರೆ ಆಗೋದಿಲ್ಲ ಈಗ ಊಟ ಮಾಡಿದ್ರೆ. ಬ್ಯಾಡ ಹೋಗವ. ಎಲ್ಲಿ 4 ಭಾಂಡೆ ಇಟ್ಕೊಂಡು ತೊಳ್ಯಾಕ ಹೋಗಿ ಆಮೇಲೆ ಊಟ ಮಾಡಿ ನಾನು ತಿಕ್ ಕೊಡ್ತೀನಿ. ನೀನು ತೊಳ್ಕೊಳ್ಳುವಂತೆವು. ಹೌದಲ್ರಿ, ನಂಗೆ ಬಂದಿದ್ದು ನೆನಪೇ ಇಲ್ಲ. ಈಗ ನೆನಪು ಮಾಡಿದ್ರಿ ಈಗ ಹೆದರಿಕೆ ಆಗತೈತ್ರಿ ನನಗೆ. ನೆನಪಿದ್ದಿದ್ದಿಲ್ಲ. ಹಂಗಾದ್ರೆ ಚಲೋ ಆತವ. ನನಗೆ ಇಟೀಟ ಭಾಂಡೆ ಇಟ್ಕೊಂಡು 2-3 ಸಲ ಹೋಗಿ ನೋಡಿ. ಅವಾಗ ಹೇಳ್ತೀನಿ ಒಂದೇ ಸಲ ತೊಳೆಯನವ ಅಂತ ಹೇಳ್ತೀನಿ. ಆದ್ರೂ ಕೇಳೋದಿಲ್ಲ. ದೇಹಕ್ಕೆ ಒಂದು ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಎಷ್ಟು ಹೇಳ್ತೀನಿ ಆದ್ರೂ ಮಾಡ್ತೀಯವ. ಏನು ಮಾಡೋದು? ನಾನು ನೋಡಿ ಕೆಲಸ ಮಾಡ್ದಂಗೆ ಇಷ್ಟು ದಪ್ಪ ಆಗತ್ತೀನಿ. ನಿನ್ನ ಕೆಲಸ ಮಾಡಿ ತೆಳ್ಳಗಾಗತಿ. ನೀನು ಮಾಡೋ ಕೆಲಸ ನಾನು ಮಾಡ್ತೀನಿ ಅಂದ್ರೂ ಬಿಡೋದಿಲ್ಲವ. ನಾನು ಮಾಡ್ತೀನಿ ರೀ ಅತ್ತೆ ಅಂತೆ. ಇಪ್ಪಟ್ಟೆ ಮುಂಜಾನೆ ಎದ್ದಾಗಿಂದ ಹೊರಗಿನ ಕೆಲಸ ನೀನು ನೋಡು. ನಾನು ಒಳಗೆ ರೊಟ್ಟಿ ಪಲ್ಯ ಎಲ್ಲ ಮಾಡ್ತೀನಿ. ಆಯ್ತಾಯ್ತು ತಗೊಳ್ರಿ, ನೀವ ಮಾಡುವಂತ್ರಿ. ಹೇಳ್ತಿ ಅಷ್ಟೇ, ಮಾಡಾಕ ಕೊಡೋದಿಲ್ಲ. ಆತ ಬರ್ಲ ನಾನು. ಇದು ಆರ್ತಿ ಅವ್ರು ಯಾವತ್ತು ಬರ್ತಾರಂತೆ? ಏನೋ ಗೊತ್ತಿಲ್ರಿ ಅತ್ತೆ. ಇವತ್ತು ಬರ್ತಾರ ನಾಳೆ ಬರ್ತಾರ ಗೊತ್ತಿಲ್ಲ. ಊರಿಂದ ಅಜ್ಜಿ ಬಂದೈತೆ. ಅಜ್ಜಿ ಊರಿಗೆ ಹೋದ್ರ ಬರ್ತೀನಿ ಅಂದಿದ್ಲು. ಇವತ್ತು ಹೋಗ್ತೈತೆ ಅಜ್ಜಿ ಅಂತ ಹೇಳಿದ್ಲು. ಏನು ಇವತ್ತ ಬರ್ತಾರ ಏನು ಗೊತ್ತಿಲ್ಲ. ಅದಕ್ಕೆ ಬಂದಿಲ್ಲ ಆರ್ತಿ. ನಾನು ಯಾಕೆ ಬರೋದಿಲ್ಲ, ಸುಟ್ಟಿ ಬಿದ್ರು ಅನ್ನತೀನಿ ಊರಿಗೆ. ಇದು ಬರ್ಲಿ ಬಿಡವ ಪಾಪ. ಮತ್ತೆ ಮೊಮ್ಮಗಳನ್ನ ನೋಡೋ ಆಸೆಗೆ ಬಂದಿರ್ತೈತೆ. 1-2 ದಿನ ಇದ್ದು ಬರ್ಲಿ. ಇವತ್ತು ಬರ್ತಾರ ಇಲ್ಲ ಅನಿಸ್ತೈತೆ ಅವ್ರು. ಬಂದ್ರ ಬರ್ಲಿ ತಗೋ. ನಾನು ಮತ್ತೆ ಮಟನ್ ತರ್ಸಾಕಾದ್ರೆ ಹೇಳೋಣ ಬಂದ್ರ ಅಂತ ಅನ್ಕೊಂಡಿದ್ನಿ. ಇಲ್ಲ ಮತ್ತೆ ಚಿಕನ್ ತಂದ್ರೆ ಹಾಕೈತಲ್ಲ. ಸಾರು ಎಷ್ಟೈತದು? ಸಾರು ಐತ್ರಿ. ಈಗ ಊಟ ಮಾಡೋಷ್ಟು ಮಧ್ಯಾಹ್ನಕ್ಕೆ. ರಾತ್ರಿಗೆ ಆಗೋದಿಲ್ರಿ. ಆಗೋದಿಲ್ಲ ಅಂದ್ರೆ ಬ್ಯಾಡ್ ಬಿಡು. ರಾತ್ರಿಗೆ ಬೇರೆ ಮಾಡಿದ್ರೆ ಹಾಕೈತೆ. ಆರ್ತಿ ಏನು ಬರೋದು ನಕ್ಕಿ ಹೇಳಿಲ್ಲಲ್ಲ. ಬಂದ್ರ ಈಗ ಮತ್ತೆ ನಿಮ್ಮ ಅಪ್ಪ ಮತ್ತೆ ಆರ್ತಿ ಬರ್ತಾರೆ. ಅವ್ರು ಬಂದ್ರ ಏನಾದ್ರೆ ಇಲ್ಲ ಚಿಕನ್ ತರಿಸಿದ್ರೆ ಹಾಕಿ ತಗೊಳವ. ನಮ್ಗಂತಂದ್ರೆ ಯಾವ್ದಾರು ಬೇಳೆ ಸಾರು 1-2 ಬದ್ನೆಕಾಯಿ ಸುಟ್ಟು ಭರ್ತಾ ಮಾಡ್ಬಿಡ್ತೀನಿ ನಾನು. ಇಲ್ಲ ಅದೇನು ಹೇಳಿಲ್ರಿ. ಒಟ್ಟ ಈ 1-2 ದಿನದಲ್ಲಿ ಬರ್ತಾರ ಅನಿಸ್ತೈತ್ರಿ. ಅಜ್ಜಿ ಊರಿಗೆ ಹೋದ್ರನ ಬರ್ತೀನಿ ಅಂದಿಲ್ಲ ಅವಳು. ಹಂಗಾದ್ರೆ ಇವತ್ತು ಸಂಜೆ ಮುಂದೆ ಇಲ್ಲ ನಾಳೆ ಮುಂಜಾನೆ ಬರ್ಬೋದವ್ರು. ಬಂದ್ರೆ ಇಲ್ಲ ಏನಾರು ತರಿಸಿದ್ರೆ ಹಾಕಿ ತಗೋ. ತಗೊಳವ. ಹೋಗಿ ಬರ್ಲ ನಾನು. ಬರುವಾಗ ಹಂಗೆ ಹುಡುಗರ್ನು ಕರ್ಕೊಂಡು ಬರ್ತೀನಿ ಅಂತ ತಗೋ. ಆಯ್ತ್ರಿ. ಬಾಗ್ಲ ಹಂಗ ಮುಂದಕ್ಕೆ ದಬ್ಬದ್. ಮತ್ತೆ ನಾಯಿ ಪಾಯಿ ಒಳಗೆ ಬರ್ತಿರ್ತಾವೆ. ಆಯ್ತ್ರಿ. ರೀ ಚಕ್ಕರ್ ಗುಳಿ ಮಾಡಿದ್ರೆ ಎದ್ದಾಳತಿಲ್ಲ. ಮಕ್ಕೊಂಡಿರೋದು ನೋಡು ಕುಂಕರ್ನಾಗತ್ತೆ. ಭಾಳ ನಿದ್ದೆ ಐತಿ ಇವ್ರಿಗೆ. ರೀಯಾ ಎದ್ದಾಳ್ರಿ. ಊಟ ಮಾಡೋದಿಲ್ಲ. 4 ಗಂಟೆ ಆಯ್ತು. ನೋಡ್ ಮತ್ತು ಕಾಲು ತಗೊಳತ್ತಾರ. ಸಾಹೇಬ್ರು ಗಾಢ ನಿದ್ರೆ ಎಲ್ಲಿದಾರ. ನಾನ್ಯಾಕೆ ಡಿಸ್ಟರ್ಬ್ ಮಾಡ್ಬೇಕಲ್ಲ. ಒಳಗೆ ಕೆಲಸ ಇದಾವು. ಅತ್ತೆಯವರು ಬಂದ್ರನೇ ಎಬ್ಬಿಸ್ತೇನೆ. ನಿಮ್ಗೆ ಆತಾತ್ ಮಕ್ಕೋರಿ. ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಇಷ್ಟು ಜಲ್ದಿ ಯಾಕಿದ್ರಿ ಮಕ್ಕೋರಿ? ಯಾಕೆ ಎದ್ನಿ ಅಂದ್ರ ನಿದ್ದೆ ಬಂದಿಲ್ಲ ಅದಕ್ಕ ಎದ್ನಿ. ನೀನ್ ಬೇರೆ 4 ಗಂಟೆ ಟೈಮ್ ಆಗೈತಂತೆ. ಅದ ಶಾಕ್ ಆಗ್ಬಿಟ್ಟು ನನಗೆ. ಖರೇನ 4 ಗಂಟೆ ಆಗೈತೆ? ಖರೇನ 4 ಗಂಟೆ ಆಗೈತ್ರಿ. ನಾನ್ಯಾಕೆ ಸುಳ್ಳು ಹೇಳಿ? ಅತ್ತೆಯವ್ರು ನೋಡಿ ನಿಮ್ ದಾರಿ ಕಾದು ಆಮೇಲೆ ಅವ್ನ ಎದ್ರನು ಊಟ ಮಾಡೋಣ 6 ಗಂಟೆ ಆಗ್ಲಿ ತಗೋ ಅಂತ ಹಂಗ ಹೊರಗಡೆ ಹೋದ್ರಿ ಈಗ. ಖರೇನ? ಇಲ್ಲ ಬಿಡು, ಸುಳ್ಳು ಹೇಳತ್ತೀನಿ. 6 ಗಂಟೆಗೆ ಯಾರು ಊಟ ಮಾಡ್ತಾರೆ? ನಾವು ಮಾಡ್ತೀವಲ್ಲ ಇವತ್ತು. ಹೆಂಗೋ ಅತ್ತೆಯವ್ರು ಬರೋವರೆಗೂ ಟೈಮ್ ಆಕೈತೆ. ನೀವು ಕೈ ಕಾಲು ಮುಖ ತಕೊಂಡ್ ಬರೋ ಅಷ್ಟೊತ್ತಿಗೆ ಅಂದ್ರೆ ಹಂಗೋ ಹಿಂಗೋ ಮಾಡಿ 4-5 ಗಂಟೆ ಆಕೈತೆ.
5 ಗಂಟೆ ಅಲ್ಲಿಂದ ತಟ್ಟೆ ಅದು ಇದು ಮಾಡ್ಕೊಂಡಂದ್ರ 6 ಗಂಟೆ ಊಟ ಮಾಡ್ತೀವಿ ಇವತ್ತು. ಹೌದಾ? ಅಯ್ಯೋ ಎಬ್ಬಸ್ಬೇಕಿಲ್ಲೋ ಗಂಗಾ ನನಗೂ ತಡಿ ಟೈಮ್ ನೋಡ್ತೀನಿ. ಮೊಬೈಲ್ ಎಲ್ಲ ಐತ್ ನಂದು. ಚಾರ್ಜಿಗೆ ಇಟ್ಟಿನ್ರಿ. ಹೌದಾ? ಚಾರ್ಜ್ ಇತ್ತು ಗಂಗಾ ಅದ್ರಾಗ 95% ಇತ್ತು. ಮತ್ತೆ ಕಿಡಕ್ ಹೋಗಿದ್ದಿ? ದಿಂಬಡಿಗಿದ್ರೆ ಮತ್ತೆ ನೀವು ಎದ್ದು ಮೊಬೈಲ್ ನೋಡ್ತೀರಿ, ಮಕ್ಕಳೋದಿಲ್ಲ ಏನಿಲ್ಲ ಅಂತ ಹೋಗಿ ಚಾರ್ಜಿಗೆ ಇಟ್ಟು ಬಂದೆ ನಾನು. ಅಯ್ಯೋ ಮುದ್ದಿನ ಹೆಂಡತಿ ಫ್ಲೈಟ್ ಮಾಡಲ್ ಹಾಕಿಟ್ಟಿದ್ನಿ ನಾನು. ನಾನು ಯಾಕೆ ಮೊಬೈಲ್ ನೋಡ್ಲಿ? ನಂಗೆ ಭಾಳ ನಿದ್ದೆ ಬಂದಿತ್ತು, ಅದಕ್ಕೆ ಫ್ಲೈಟ್ ಮಾಡಲ್ ಹಾಕಿ ಮಲ್ಕೊಂಡಿದ್ನಿ ನಾನು. ನೀನು ನೋಡಿದ್ರೆ ಹೋಗಿ ಮತ್ತೆ ಚಾರ್ಜಿಗೆ ಇಟ್ಟಿದ್ದಾನೆ. ಚಾರ್ಜಿಂಗಿಂದ ಅದು ಆಫ್ ಮಾಡಿ ಮೊಬೈಲ್ ತೊಗೊಂಡ್ಬೋಗು. ವಾಚು ಇಲ್ಲಿ ದಿಂಬಡಿಗೆ ಇಟ್ಟಿದ್ನಿ, ಅದು ಕಾಣತಿಲ್ಲ. ಅದನ್ನೆಲ್ಲಿಟ್ಟಿ ಈಗ? ಈಗ ಇಟ್ಟಿಲ್ಲ, ನಿನ್ನೆ ರಾತ್ರಿನೇ ಇಟ್ಟಿದ್ದೀನಿ ನಾನು. ಈಗ ನೋಡತ್ತೀರಿ ನೀವು? ಅದ ಗಂಗಾ ಈಗ ನೋಡಿದ್ನಿ, ರಾತ್ರಿ ತೆಗ್ದಿಟ್ಟಿರೋದು ವಾಚ್ ಎಲ್ಲೋತಂತ. ನೀನ್ ತೆಗ್ದಿಟ್ಟಿದ್ದಿ. ಇರ್ಲಿ ತಗೋ. ಅಮ್ಮ ಯಾವಾಗ ಬರ್ತಾರ ಏನೋ, ಹೋಗಿ ಊಟ ಆದ್ರೂ ಮಾಡೋ ನಡಿ, ನಾವು ಆಮೇಲೆ ಬಂದು ಊಟ ಮಾಡ್ತಾರ ಅವ್ರು. ಏನ್ರಿ ನೀವು? ನಾನು ಅತ್ತೆಗೆ ಬಿಟ್ಟು ಊಟ ಮಾಡ್ತೀನಿ ಯಾವತ್ತಾದ್ರು. ಬೇಡ, ಬರ್ಲಿ ಸುಮ್ಮನಿರಿ ಅವ್ರು. ಮುಗಿತ್ ತಗೋ. ನಿಮ್ಮತ್ತೆ ಅದ್ ಯಾವಾಗ ಬರ್ತಾರ ಏನ? ಒಟ್ನಲ್ಲಿ ಅತ್ತೆ ಸೊಸೆ ಸೇರ್ಕೊಂಡು ಇವತ್ ನನ್ಗೆ ಉಪವಾಸ ಕೆಡವಾಕ್ ನೋಡತ್ತೀರಲ್ಲ. ಹಂಗೆ ಕನ್ಕೊಳತ್ತೀರಿ? ಹ್ಞೂ ಮತ್ತೆ ಅನ್ಕೊಳಬೇಕಲ್ಲ. ಊಟ ಮಾಡೋಣ ಬಾ, ಹೊಟ್ಟೆ ಹಸ್ತೈತೆ ಏನಂದು ಹೇಳು. ಅತ್ತೆ ಬರೋರ್ಗೂ ಕಾಯ್ಬೇಕಂತ. ಅಷ್ಟೋ ಮಟ್ಟ ಕಾಯಕ್ ಹೆಂಗಾಕೈತೆ? ನಂಗೆ ಹೊಟ್ಟೆ ಹಸ್ತೈತೆ. ಆದ್ ಬಾ, ತಟ್ಟೆ ಮಾಡ್ಕೊಡ್ ಬಾ. ನೀವು ಅತ್ತೆ ಸೊಸೆ ಯಾವಾಗಾದ್ರೂ ಊಟ ಮಾಡ್ರಿ. ಆದ್ರೂ ಏನೋ ಹೇಳ್ಗಂಗ, ನನ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನ ಮೇಲೆ ಪ್ರೀತಿ ಭಾಳಲ್ಲ ನಿನ್ಗೆ. ಗಂಡನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ನಿನ್ಗೆ. ಹೌದಾ? ಹೌದ್ ಮತ್ತೆ. ಹೌದು ಇಲ್ಲ ಗಿವುದು ಇಲ್ಲ. ನಾನು ಹೇಳೋ ಸ್ವಲ್ಪ ಕೇಳ್ತೀರಾ? ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಐತೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅತ್ತೆ ಮೇಲೆ ಪ್ರೀತಿ ಗೌರವ ಎಲ್ಲ ಐತ್ರಿ. ಅದು ಹೆಂಗೆ ನೀವು ಬಿಟ್ಟು ಊಟ ಮಾಡ್ರಿ ಅಂತ ಹೇಳ್ತೀರಿ ಹೇಳ್ರಿ? ಯಾವತ್ತಾದ್ರೂ ನಿಮ್ಮನ್ನ ಮತ್ತು ಅತ್ತೆನ ಬಿಟ್ಟು ಊಟ ಮಾಡಿದ್ದೀನಿ ನಾನು? ಏನೋ ಅನಿವಾರ್ಯ, ಎಲ್ಲೋ ಊರಿಗೆ ಹೋದ್ರೆ ಅಷ್ಟ ಮಾಡ್ತೀನಿ, ಇಲ್ಲಾಂದ್ರೆ ಬಿಟ್ಟು ಯಾವತ್ತಾದ್ರೂ ಊಟ ಮಾಡಿನಿ ನಾನು? ಅಷ್ಟು ಗೊತ್ತಾಗೋದಿಲ್ಲ. ಗೊತ್ತಾಯ್ತು ತಗೋ ಗಂಗಾ. ಅದಕ್ಕೂ ಅತ್ತೆಯವ್ರು ಬಂದ್ಮೇಲೆ ಊಟ ಮಾಡೋಣ ಅಂತ ಹೇಳಿದ್ನಿ. ಖರೆ ಹೇಳ, ಈಗ ಟೈಮು 4 ಗಂಟೆನೂ ಆಗಿಲ್ಲ, ನಾವು 6 ಗಂಟೆಗೆ ಊಟ ಮಾಡೋದು ಇಲ್ಲ. ಸುಳ್ಳು ಹೇಳಿದ್ನಿ ರೀ ನಾನು. ಅತ್ತೆಯವರು ಪುಟ್ಟಿಗುಂಡನ್ ಕರ್ಕೊಂಡು ಬರಕ್ಕೆ ಅಲ್ಲಿ ಲಕ್ಷ್ಮಿ ಮನೆತಾಗ ಹೋಗ್ತೀನಿ, ಮತ್ತು ಹಂಗೆ ಹೋಗಿ ಸುಶೀಲಕ್ಕರ ಮನೆಗೆ ಹೋಗಿ ಬೀಜಕ್ಕೂ ಒಂದು ಬದನೆಕಾಯಿ ಇಸ್ಕೊಂಡು ಬರೋದೈತೆ, ಹೋಗಿ ಬರ್ತೀನಿ, ನೀನು ರೆಸ್ಟ್ ಮಾಡು ಮಕ್ಕು ಅಂತ ಹೇಳೋದ್ರು. ಹೌದಾ? ಖರೆ ಹೇಳತ್ತೆ. ಮತ್ ಟೈಮ್ ಎಷ್ಟಾಗೈತಿ ಈಗ? ಟೈಮು 1 ಗಂಟೆ ಆಗೈತ್ರಿ. ಏನ 1 ಗಂಟೆ ಆಗೈತಾ? ಎಷ್ಟಿದೆಯಲ್ಲ ಗಂಗಾ ನೀನು. 4 ಗಂಟೆ ಆಗೈತೆ ಅಂದ ತಕ್ಷಣಕ್ಕೆ ಹೊಟ್ಟೆ ಎಷ್ಟು ಹಸ್ತಿತ್ತು ಗೊತ್ತಾ ನನಗೆ? ಈಗ ನೋಡು 1 ಗಂಟೆ ಅಂದು ಹೊಟ್ಟೆ ಹಸು ಎಲ್ಲ ಓಡೋಗ್ಬಿಡ್ತು. ಅಂದ್ರೆ ಇನ್ನು 1.5 ತಾಸು ಆರಾಮಾಗಿ ಮಕ್ಕೋಬಹುದು. ಬಾ ಮತ್ತೆ ರೆಸ್ಟ್ ಮಾಡು. ನಾನು ಹಂಗ ತಮಾಷೆಗೆ ಹೇಳಿದ್ನಿ ರೀ, ನೀವು ಖರೇನ ಅನ್ಕೊಂಬಿಟ್ರಿ? ಇಲ್ಲ, ಈಗ 1 ಗಂಟೆ ಆಗೈತೆ, ನೀವು ರೆಸ್ಟ್ ಮಾಡ್ರಿ. 2 ದಿನದಿಂದ ಆ ಕಡೆ ಈ ಕಡೆ ಹೊಲ ಕಡೆ ಎಲ್ಲ ಅಡ್ಡಾಡಿ ಸುಸ್ತಾಗಿದ್ದೀರಿ. ರೆಸ್ಟ್ ಮಾಡ್ರಿ, ನಾನು ಹೋಗಿ 4 ಭಾಂಡೆ ಇದಾವ ತಿಕ್ಕಿಟ್ಟು ಬರ್ತೀನಿ. ಬಾಯಿಲಿ ಯಾವಾಗ್ಲೂ ಕೆಲ್ಸನ ಅಂತಿರ್ತಿ. ರೆಸ್ಟ್ ಯಾವಾಗ ಮಾಡ್ತೀನಿ ನೀನು? ಎಷ್ಟ್ ಸತಿ ಹೇಳಿ ನಿನ್ಗು? ಕೆಲ್ಸ ಇದ್ರೆ ಇರ್ತೈತೆ, ರೆಸ್ಟ್ ಮಾಡಿ ಆಮೇಲೆ ಮಾಡಂತ ಹೇಳಿಲ್ಲ ನಿನ್ಗು? ರೆಸ್ಟ್ ಮಾಡ್ತೀನಲ್ರಿ, ಭಾಂಡೆ ತಿಕ್ ಬಂದು ರೆಸ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ? ಇರ್ಲಿ ಬಾ, ಆಮೇಲೆ ಮಾಡುವಂತ. ಈಗೇನು ಅರ್ಜೆಂಟ್ ಐತೆ? ಅರ್ಜೆಂಟ್ ಏನಿಲ್ರಿ, ಊಟ ಆದ್ಮೇಲೆ ಮತ್ತೆ ಭಾಳ ಆಗ್ತಾವ. ಸರಿ ಆಯ್ತು ತಗೋ, ಹೋಗ್. ಯಾಕ್ರಿ ರೀ? ಸಿಟ್ಟು ಆಗ್ಬೇಡ್ರಿ, ಕೇಳ್ರಿ ಇಲ್ಲಿ. ನಾನೇನು ಕೇಳೋದು ಇಲ್ಲ ಹೇಳೋದು ಇಲ್ಲ, ನೀನ್ ಇಷ್ಟ ಬಂದಂಗ ಮಾಡು. ಸಾರಿ ರೀ, ಇಷ್ಟಕ್ಕೆಲ್ಲ ಸಿಟ್ಟಾದ್ರೆ ಹೆಂಗೆ ಹೇಳ್ರಿ? 4 ಭಾಂಡೆ ಇದಾವ ತಿಕ್ಕಿಟ್ಟು ಬಂದ್ರೆ ಆಮೇಲೆ ಊಟ ಅದು ಮಾಡಿ ಭಾಳ ಆಗ್ತಾವಂತ ಹಂಗೆ ಹೇಳಿದ್ನಿ ನಾನು. ನನಗೂ ನಿಮ್ ಬಿಟ್ಟಿರೋ ಶಕ್ತಿ ಇಲ್ಲ. ನೀವೇ ನಿನ್ನ 2 ದಿನದಲ್ಲಿ ಹೋಗ್ತೀರ ಅಂತ ನಂಗೆ ಭಾಳ ಬೇಸರ ಆಗ್ತೈತೆ. ಅದಕ್ಕೆ ಇವಾಗ್ಲಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಂತಿದ್ರ ಆಮೇಲೆ ಇರಾಕ್ ಹಾಕ್ಯದಂತ ನಾನು ಹಂಗೆ ಮಾಡತ್ತೀನಿ. ಸರಿ ಆಯ್ತು. ಈಗ ಎಮೋಷನಲ್ ಆಗಿ ಮತ್ತೆ ನನಗೂ ಎಮೋಷನಲ್ ಆಗಿ ಮಾಡಬೇಡ. ಹ್ಯಾಪಿ ಆಗಿರು. ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು, ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡಬೇಕು. ಕೆಲಸ ಏನು ಆಮೇಲೆ ಮಾಡೋ ಇದ್ದೇ ಇರ್ತಾವು. ಈಗ ಹೇಳತ್ತೀನಿ ನೋಡು, ನಾನು ಹೋದ್ಮೇಲೆ ಮತ್ತೆ ಎಲ್ಲ ಕೆಲಸ ಮಾಡ್ಕೊಂತ ಇದು ಮಾಡಬೇಡ. ಅಮ್ಮ ಏನು ನಿನ್ಗೆ ಅದ ಮಾಡಿ ಇದ ಮಾಡಂತ ಏನೂ ಹೇಳೋದಿಲ್ಲ. ರೆಸ್ಟ್ ಮಾಡ್ಬೇಕು ನೀನು. ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಗಂಗಾ. ಲವ್ ಯು ಸೋ ಮಚ್. ಮಿಸ್ ಯು. ಆಯ್ತ್ರಿ, ಮಿಸ್ ಯು ಸೋ ಮಚ್. ನನ್ನವಳು ನನ್ನವಳು ನನ್ನೆದೆಯ ಕನ್ನಿವಳು, ನನ್ನವಳು ನನ್ನವಳು ನನ್ನುಸಿರ ಹೆನ್ನಿವಳು. ಅಪರಂಜಿ ಅಪರಂಜಿ ನೀ ನನ್ನ ಮನಸ್ಸು ಕನೆ, ಗುಳಗಂಜಿ ಮಾತಿನಲು ಸಿಹಿಗಂಜಿ ಕೊಡುವೆ ಕನೆ. ನೀನಂದ್ರೆ ಪ್ರೀತಿ ಕನೆ, ನೀನಂದ್ರೆ ಪ್ರೀತಿ ಕನೆ. ನನ್ನವಳು ನನ್ನವಳು ನನ್ನೆದೆಯ ಕನ್ನಿವಳು, ನನ್ನವಳು ನನ್ನವಳು ನನ್ನುಸಿರ ಹೆನ್ನಿವಳು.